ಈ ವಾಯುಪ್ರೋಕ್ತ ಅಂತನ್ನೋ ಅರ್ಥದಲ್ಲಿ ಬ್ರಹ್ಮಾಂಡ ಪುರಾಣವನ್ನು ಚಿಂತನೆ ಮಾಡಬೇಕಂತ. ಇದು ಸಾಧಾರಣವಾದ ಪುರಾಣ ಅಲ್ಲ. ವಾಯುದೇವರ ಮಹಿಮೆಯೂ ಕೂಡ ಇದೇ ಪುರಾಣದಲ್ಲಿ ಮುಂದೊಂದು ಕಡೆ ಪ್ರಸ್ತಾಪ ಆಗ್ತದೆ. ಅದನ್ನು ನಾವು ನೋಡಲಿಕ್ಕಿದೆ. 4 ಪಾದಗಳಿಂದ ಒಳಗೊಂಡಿದೆ ಈ ಪುರಾಣ. ಪ್ರಕ್ರಿಯಾಪಾದ, ಅನುಷಂಗ ಪಾದ, ಉಪೋದ್ಘಾತ ಪಾದ, ಉಪಸಂಹಾರ ಪಾದ ಅಂತ 4 ಪಾದಗಳಿಂದ ಒಳಗೊಂಡಿರ್ತದೆ. ಇನ್ನು ಉಳಿದ ಪುರಾಣಗಳಲ್ಲಿದ್ದಂತೆ ಈ ಪುರಾಣದಲ್ಲಿಯೂ ಕೂಡ ಪುರಾಣ ಲಕ್ಷಣ ಸಂಪನ್ನತೆಯನ್ನು ನಾವು ನೋಡ್ಲಿಕ್ಕೆ ಬರ್ತದೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶ್ಯಾನುಚರಿತಂಚೈವ ಪುರಾಣಂ ಪಂಚಲಕ್ಷಣಂ ಅಂತ ಪುರಾಣದ ವಾಕ್ಯ. ಒಂದು ಕಡೆಯಲ್ಲಿ ಸರ್ಗ ಪ್ರತಿಸರ್ಗ ಅಂತ ಹೇಳ್ತಾ ಪುರಾಣ ದಶಲಕ್ಷಣ ಅಂತ ಹೇಳಿದ್ದು ನಾವು ನೋಡಿದ್ದೇವೆ ಬೇರೆ ಪುರಾಣದಲ್ಲಿ. ಈ ಪುರಾಣದಲ್ಲಿ ಪಂಚಲಕ್ಷಣ ಅಂತ ಹೇಳಿದ್ದಾರೆ. ಸರ್ಗ ಸೃಷ್ಟಿಯ ಬಗ್ಗೆ ವಿಸ್ತಾರವಾದ ಚಿಂತನೆ, ಪ್ರತಿಸರ್ಗ ಪ್ರಳಯದ ಬಗ್ಗೆ. ಈ ಸರ್ಗ ಪ್ರತಿಸರ್ಗಗಳಲ್ಲೇ ಆ 10 ಲಕ್ಷಣದಲ್ಲಿ ಹೇಳಿದ ಕೆಲವು ವಿಷಯಗಳನ್ನು ನಾವು ಅಂತರ್ಭಾವ ಮಾಡಿಕೊಳ್ಬೇಕು. ಹಾಗೂ ವಂಶ ವಂಶ್ಯಾನುಚರಿತ ಮನ್ವಂತರಗಳು, ಇವುಗಳ ಬಗ್ಗೆ ಈ ಪುರಾಣಗಳಲ್ಲಿ ಉಳಿದ ಪುರಾಣಗಳಲ್ಲಿ ಹೇಗಿದೆಯೋ ಹಾಗೆ ಇದ್ದದ್ರಿಂದ ಈ ಪುರಾಣವೂ ಕೂಡ ನಮಗೆ ಗ್ರಾಹ್ಯ ಅಂತ ತಿಳಿದು ಬರ್ತದೆ. ಇನ್ನು ಕಾಲಕ್ರಮವಾಗಿ ಎಲ್ಲ ಪುರಾಣದೊಳಗೂ ಕೂಡ ಸೇರ್ಪಡೆ ಆದದ್ದು ತಮಗೆಲ್ಲ ಪರಿಚಯನೇ. ಈ ಪುರಾಣದಲ್ಲಿಯೂ ಕೂಡ ಅದೇನು ತಪ್ಪಲಿಲ್ಲ, ಸೇರ್ಪಡೆ ಸಾಕಷ್ಟಾಗಿದೆ. ಆದರೆ ಸೇರಿಸಿದವರು ಪ್ರಾಯ ಒಂದು ಮೂರ್ಖತನ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಅವರ ಮೂರ್ಖತನಕ್ಕೆ ವಿಚಿತ್ರವಾದಂಥ ಪ್ರಸಂಗ. ಈ ಪುರಾಣಗಳನ್ನು ರಚಿಸುವಾಗಲೇ ವ್ಯಾಸರು ಪ್ರಾರಂಭದಲ್ಲೇನೆ ಕೃತ್ಯೋದ್ದೇಶ್ಯ ಅಂತ ಒಂದು ಹೇಳ್ತಾರೆ. ಆ ಕೃತ್ಯೋದ್ದೇಶ್ಯದೊಳಗೆ ಏನು ಮಾಡಿದ್ದಾರೆ ಅಂದರೆ, ಮುಂದೆ ತಾವು ಹೇಳೋ ಬ್ರಹ್ಮಾಂಡ ಪುರಾಣದ ವಿಷಯಗಳನ್ನೆಲ್ಲ ತಾವೇ ಸಂಗ್ರಹಿಸಿ ಕೊಟ್ಬಿಟ್ಟಿದ್ದಾರೆ. ಅವರು ಸೇರಿಸೋರು ಆ ಅಧ್ಯಾಯವನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ. ಅಲ್ಲಿ ಹೇಳಿರೋ ವಿಷಯಗಳಿಗಿಂತ ಅಡಿಷನಲ್ ಏನು ಸೇರಿಸಿದಾರಲ್ಲ, ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಓ ಇದು ಪುರಾಣದ ವಿಷಯ ಅಲ್ಲ ಅಂತ. ಹಾಗಾಗಿ ಒಂದು ಮುದ್ರಣದ ದೃಷ್ಟಿಯಲ್ಲಿ ಈ ಪುಸ್ತಕ ಸಂಸ್ಕೃತದಲ್ಲಿ ಇವತ್ತು ನೋಡಿದರೆ 2 ಭಾಗದಲ್ಲಿ ಮುದ್ರಣ ಆಗಿದ್ದು, 2ನೇ ಭಾಗದಲ್ಲಿ ಬೇಡವಾದ ವಿಷಯಗಳೇ ಮುದ್ರಣ ಆಗಿಬಿಟ್ಟಿದೆ. ಅದು ಪ್ರಮಾಣವಲ್ಲದ್ದು, ಅದರ ಹೆಸರು ಬೇಡ. ಅದನ್ನು ಅಧ್ಯಯನದಲ್ಲಿ ಯಾರು ತೊಡಗುತ್ತಾರೆ ಅವರು ಅದನ್ನು ನೋಡ್ಕೊಳ್ಬಹುದು. ಅಂತೂ ಈ ಪುರಾಣದ ಒಳಭಾಗಕ್ಕೆ ಅದು ಸಂಬಂಧಪಟ್ಟದ್ದು ಅಲ್ಲ ಅನ್ನೋದಂತೂ ಸ್ಫುಟವಾಗಿ ಗೊತ್ತಾಗ್ತದೆ. ಇನ್ನು ಈ ಪುರಾಣಕ್ಕೆ ಸಂಬಂಧಪಟ್ಟಂತೆ ನಾವು ಚಿಂತನೆ ಮಾಡೋದಾದರೆ ಬಹಳ ವಿಸ್ತಾರವಾಗಿ ಒಂದು ವಿಷಯಾನುಕ್ರಮಣಿಕಾವನ್ನು ಪ್ರಾರಂಭದಲ್ಲಿ ಹೇಳ್ತಾರೆ ವ್ಯಾಸರು. ಎಲ್ಲ ಪುರಾಣವು ನಿರ್ವಿಘ್ನವಾಗಿ ಪರಿಸಮಾಪ್ತಿಗೊಳ್ಳಿ ಅನ್ನೋ ಕಾರಣಕ್ಕೆ ಶಿಷ್ಟರ ಸಂಪ್ರದಾಯದಂತೆ ಶಿಷ್ಯರ ಶಿಕ್ಷಣಕ್ಕಾಗಿಯೂ ಕೂಡ ಈ ಮಂಗಳ ಶ್ಲೋಕವನ್ನು ಉಪನಿಬಂಧನ ಮಾಡ್ತಾರೆ. ನಮೋ ನಮಃ ಕ್ಷಯೇ ಸೃಷ್ಟೌ ಸ್ಥಿತೌ ಸತ್ವಮಯಾಯವ ನಮೋ ರಜಸ್ತಮಸ್ಸತ್ವ ತ್ರಿರೂಪಾಯ ಸ್ವಯಂಭುವೇ ಚಿತಂ ಭಗವತಾನೇನ ಹರಿಣಾ ಲೋಕಧಾರಿಣಾ ಅಜೇನ ವಿಶ್ವರೂಪೇಣ ನಿರ್ಗುಣೇನ ಗುಣಾತ್ಮನಾ ಬ್ರಹ್ಮಾಣಂ ಲೋಕಕರ್ತಾರಂ ಸರ್ವಜ್ಞಮಪರಾಜಿತಂ ಪ್ರಭುಂ ಭೂತ ಭವಿಷ್ಯಸ್ಯ ಸಾಂಪ್ರತಸ್ಯ ಚ ಸತ್ಪತಿಂ. ಈ 3 ಶ್ಲೋಕಗಳನ್ನು ನಾನು ಪ್ರಾರಂಭದಲ್ಲಿ ತಿಳಿಸ್ತಾ ಇದ್ದೇನೆ. ಇದು ಈಗ ಯಾವ ಪುಸ್ತಕಗಳು ಮುದ್ರಣ ಆಗಿದೆ ಬ್ರಹ್ಮಾಂಡ ಪುರಾಣಕ್ಕೆ ಸಂಬಂಧಪಟ್ಟಂತೆ ಅವುಗಳಲ್ಲಿ ಇದೇ 3 ಶ್ಲೋಕ ಎಲ್ಲ ಕಡೆಯಲ್ಲೂ ಮಂಗಳ ಶ್ಲೋಕ ಅಂತ ಪಠಣ ಮಾಡಲಾಗ್ತಾ ಇದೆ. ಸುಲಭವಾದ ಅರ್ಥ ಚಿಂತಿಸೋದು ಅಂತಾದರೆ ಲಯ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ ಹಾಗೂ ಸೃಷ್ಟಿ ಕಾಲದಲ್ಲಿ ಕ್ಷಯೇ ಸೃಷ್ಟೌ ಸ್ಥಿತೌ ಚ
ಕ್ಷಯ ಅಂತಂದರೆ ಲಯ, ಸೃಷ್ಟಿಕಾಲ ಹಾಗೂ ಸ್ಥಿತಿಕಾಲ. ಹೊರಟಿದ್ದು ಬ್ರಹ್ಮಾಂಡ ಪುರಾಣ ಆದ್ದರಿಂದ ಯೋಗ್ಯತೆಯ ಅನ್ವಯ ಮಾಡಿಕೊಳ್ಬೋದು. ಬ್ರಹ್ಮಾಂಡ ಲಯ, ಬ್ರಹ್ಮಾಂಡ ಸೃಷ್ಟಿ, ಬ್ರಹ್ಮಾಂಡ ಸ್ಥಿತಿ. ನಮೋ ನಮಃ ಕ್ಷಯೇ ಸೃಷ್ಟೌ ಸ್ಥಿತೌ ಸತ್ವಮಯಾಯವ ಅಂತ ಇಷ್ಟಿಟ್ಕೊಳ್ಬೇಕು. ಈ ಮೂರಕ್ಕೂ ಕೂಡ ತನ್ನದೇ ಶಕ್ತಿಯಿಂದ ಪ್ರೇರಣೆ ಮಾಡುವ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವ ಅಂತ ಅರ್ಥ. ಅವನಿಗೆ ನಮಸ್ಕಾರ. ರಜಸ್ಸತ್ವ, ರಜಸ್ತಮಸ್ಸತ್ವರೂಪ. ರಜಸ್ಸತ್ವ ಅಂತಂದರೆ ರಜೋಗುಣ, ಸತ್ವಗುಣ, ತಮೋಗುಣ. ಇವುಗಳ ರೂಪ ಅಂದರೆ ಅವುಗಳ ಅಂತರ್ಯಾಮಿ ನಿಯಾಮಕ ಅಂತ ಚಿಂತನೆ ಮಾಡಬೇಕು. ಸ್ವಯಂಭೂ ಶಬ್ದ ಬೇರೆ ಕಡೆ ತಾತ್ಪರ್ಯದಲ್ಲಿ ಹೇಳುವಾಗ ಭಗವಂತನ ಪರವಾಗಿ ವ್ಯಾಖ್ಯಾನ ಮಾಡಿ ಕೊಟ್ಟಿದ್ದಾರೆ ಭಗವತ್ಪಾದರು. ಹಾಗಾಗಿ ನಾರಾಯಣನನ್ನು ನಮಸ್ಕರಿಸಿ ಈ ಶ್ಲೋಕ ಹೊರಟಿದೆ ಅಂತ ತಿಳಿಬೇಕು. ಎರಡನೇ ಶ್ಲೋಕದಲ್ಲಂತೂ ಹರಿ ಶಬ್ದ ಆಡಿದ್ದಾರೆ. ಜಿತಂ ಭಗವತಾನೇನ ಹರಿಣಾ ಲೋಕಧಾರಿಣ ಅಜೇನ ವಿಶ್ವರೂಪೇಣ ನಿರ್ಗುಣೇನ ಗುಣಾತ್ಮನ. ಇಲ್ಲಿ ಹರಿಶಬ್ದ ಇದ್ದದ್ರಿಂದಲಂತೂ ಸುಲಭವಾಗಿ ಇದು ಭಗವಂತನನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಇದೆ. ಒಂದು ನಾವು ತಿಳಿಬೇಕಾದ ಸಂಗತಿ ಇಲ್ಲಿ, ಪ್ರಾರಂಭದ ಹಂತದಲ್ಲಿ ಈ ಪುರಾಣ ಮೊದಲ ಅಧ್ಯಾಯದಲ್ಲಿ ಪುರಾಣಂ ಲೋಕತತ್ವಾರ್ಥಂ ಅಖಿಲಂ ವೇದ ಸಂಹಿತಂ ಪ್ರಶಂಸ ಸ ಭಗವಾನ್ ವಸಿಷ್ಠಾಯ ಪ್ರಜಾಪತಿ ಅಂತ ಹೇಳ್ತಾ ಬ್ರಹ್ಮಾಂಡ ಪುರಾಣ ಚತುರ್ಮುಖ ಬ್ರಹ್ಮದೇವರಿಂದ ವಸಿಷ್ಠ ಋಷಿಗಳಿಗೆ ಬಂತು ಅಂತ ತಿಳಿಸ್ತಾರೆ. ಹಾಗಾದರೆ ಚತುರ್ಮುಖ ಬ್ರಹ್ಮದೇವರು ಋಷಿಗಳು, ಅವರಾದ ಮೇಲೆ ವಸಿಷ್ಠರು. ವಸಿಷ್ಠ ಋಷಿಗಳು ತಮ್ಮ ಮೊಮ್ಮಗನಿಗೆ ಉಪದೇಶ ಮಾಡಿದರಂತೆ. ತಮ್ಮ ಅಧ್ಯಾಪಿತವಾನ್ ದಿವ್ಯಂ ಪುರಾಣಂ ವೇದ ಸಂಹಿತಂ ಪೌತ್ರಮಧ್ಯಾಪಯಾಮಾಸ ಶಕ್ತೇ ಪುತ್ರಂ ಪರಾಶರಂ. ವಸಿಷ್ಠ ಋಷಿಗಳ ಮಕ್ಕಳು ಶಕ್ತಿ, ಶಕ್ತಿಯ ಮಗ ಪರಾಶರ. ಹೀಗಾಗಿ ವಸಿಷ್ಠರಿಗೆ ಪರಾಶರರು ಮೊಮ್ಮಗ ಆಗಬೇಕು. ಮೊಮ್ಮಗನಿಗೆ ಉಪದೇಶ ಮಾಡಿದರಂತೆ ಬ್ರಹ್ಮಾಂಡ ಪುರಾಣ. ಹಾಗಾಗಿ ಪರಾಶರರನ್ನು ವಸಿಷ್ಠರನ್ನು ನಾವು ಈ ಪುರಾಣದ ಋಷಿಗಳು ಅಂತ ಭಾವಿಸಬೇಕು, ಪ್ರವರ್ತಕರು. ಅವರು ಪರಾಶರ ಋಷಿಗಳು ಜಾತುಕರ್ಣಿ ಅಂತ ಒಬ್ಬ ಋಷಿಗಳಿದ್ದಾರೆ. ಲೋಕದಲ್ಲಿ ಸ್ವಲ್ಪ ನಮಗೆ ನಿಮಗೆ ವಾಡಿಕೆಯಲ್ಲಿ ಕಡಿಮೆ ಅವರ ಬಗ್ಗೆ. ಅವರು ಒಳ್ಳೆ ತಪಸ್ವಿಗಳು. ಪರಾಶರರು ಜಾತುಕರ್ಣಿಗಳಿಗೆ ಉಪದೇಶ ಮಾಡಿದ್ದಾರೆ. ಪರಾಶರಶ್ಚ ಭಗವಾನ್ ಜಾತುಕರ್ಣ್ಯಂ ಋಷಿಂ ಪುರಾ. ಜಾತುಕರ್ಣಿಗಳಿಗೆ ಹೇಳ್ತಾರೆ. ಅವರು ಬಂದು ದ್ವೈಪಾಯನರಿಗೆ ಹೇಳಿದ್ರಂತೆ. ದ್ವೈಪಾಯನ ಅಂದರೆ ವೇದವ್ಯಾಸ. ದ್ವೈಪಾಯನ ಪ್ರದದೋ ದ್ವೈಪಾಯನಾಯ ಪ್ರದದೋ ಪರಬ್ರಹ್ಮ ಸನಾತನಂ. ಈ ಪುರಾಣ ಸಂಹಿತೆಯನ್ನು ಜಾತುಕರ್ಣಿಗಳು ಬಂದು ವೇದವ್ಯಾಸರಿಗೆ ಹೇಳಿದ್ದಾರೆ. ವೇದವ್ಯಾಸರು ತಮ್ಮ 5 ಜನ ಶಿಷ್ಯರಿಗೆ ಬೋಧನೆ ಮಾಡಿದರು. ಯಾರ್ಯಾರು ಅಂತ ಕೇಳಿದಾಗ 5 ಜನರಲ್ಲಿ ಮೊದಲನೆಯವರು ಜೈಮಿನಿಂಚ ಸುಮಂತುಂಚ ವೈಶಂಪಾಯನಮೇವ ಚ ಚತುರ್ಥಂ ಪೈಲವಂ ತೇಷಾಂ ಪಂಚಮಂ ಲೋಮಹರ್ಷಣಂ. ಇದು ಪುರಾಣದ ವಾಕ್ಯ. ಈ ಬ್ರಹ್ಮಾಂಡ ಪುರಾಣ ಸಂಹಿತೆ ಜೈಮಿನಿ, ಸುಮಂತು, ವೈಶಂಪಾಯನ, ಪೈಲವ ಅಂತ ತಿಳಿಸಿದ್ದಾರೆ. 5ನೇಯವರು ಲೋಮಹರ್ಷಣ, ಸೂತ ಅಂತ ಹೇಳಿ ಕರೀತಾರೆ. ಹೀಗೆ ಇವರೆಲ್ಲರನ್ನೂ ಕೂಡ ಈ ಪುರಾಣ ಪ್ರವರ್ತಕರು ಅಂತ ನಾವು ತಿಳಿಲಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಲೋಮಹರ್ಷಣರು ಪುರಾಣವನ್ನು ಶ್ರವಣ ಮಾಡಿದ ಮೇಲೆ ಕುರುಕ್ಷೇತ್ರಕ್ಕೆ ಬಂದ್ರಂತೆ. ಅವಾಪ್ತ ವಿದ್ಯ ಸಂತುಷ್ಟ ಕುರುಕ್ಷೇತ್ರ ಮುಪಾಗಮತ್. ಕುರುಕ್ಷೇತ್ರಕ್ಕೆ ಬಂದರೆ ಅಲ್ಲೊಂದು ಸತ್ರಯಾಗ ನಡೀತಾ ಇತ್ತು. ಅಲ್ಲಿದ್ದಂಥ ಮುನಿಗಳು, ಋತ್ವಿಜರು ಬಂದಂಥ ಋಷಿಗಳನ್ನು ನೋಡಿ ಬಹಳ ಸಂತೋಷಪಟ್ಟರು ಲೋಮಹರ್ಷಣರನ್ನು. ಅವರನ್ನು ಪ್ರಾರ್ಥನೆ ಮಾಡಿದ್ದಕ್ಕೆ ಅವರಿಂದ ಈ ಪುರಾಣ ಪ್ರಾರಂಭ ಆಯಿತು ಅಂತ ಇಷ್ಟು ಅವತರಣಿಕಾ ಭಾಗವನ್ನು ನಾವು ಚಿಂತನೆ ಮಾಡಬೇಕು.
ಯಾರ್ಯಾರು ಪ್ರವರ್ತಕರು, ಯಾರ್ಯಾರಿಂದ ಯಾರಿಗೆ ಬಂತಿದು ಪುರಾಣ ಅಂತ ನೋಡಿದ ಪದ್ಧತಿ. ಅಲ್ಲಿ ಲೋಮಹರ್ಷಣ ಋಷಿಗಳು ಕುರುಕ್ಷೇತ್ರದಲ್ಲಿ ಕುಳಿತಾಗ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ವ್ಯಾಸರಿಂದ ನೀವು ಪುರಾಣ ಸಂಹಿತೆಯನ್ನು ತಿಳಿದವರು, ನಮಗೂ ಕೂಡ ಈ ಪುರಾಣವನ್ನು ಹೇಳ್ರಿ ಅಂತ. ಬ್ರಹ್ಮಾಂಡ ಅಂತ ಹೆಸರು ಹೇಳಿಲ್ಲ ಇಲ್ಲಿ, ಆದರೆ ಒಂದು ಹೇಳ್ತಾರೆ, ನಾವು ಕೇಳಬೇಕು ಅಂತ ಬಹಳ ಇಷ್ಟಪಡ್ತಾ ಇದ್ದೇವೆ ನಿಮ್ಮ ಹತ್ರ. ವಂಶಾನುಚರಿತ ಮನ್ವಂತರಗಳು, ಅವುಗಳನ್ನು ನೀವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಿ ಅಂತ ಲೋಮಹರ್ಷಣರು ಅವರ ಜಿಜ್ಞಾಸೆಗೆ ಅನುಗುಣವಾಗಿ ಆ ಮುನಿಗಳ ಪ್ರಶ್ನೆಗೆ ತಕ್ಕಂತೆ ಅವರು ಎಲ್ಲ ಚರಿತ್ರೆಗಳನ್ನು ಹೇಳಲಿಕ್ಕೆ ಅಂತ ಪ್ರಾರಂಭ ಮಾಡಿದರು. ಹೇಳುವಾಗ ಅವರು ಹಿಂದೆ ಹೇಳಿದ ಮಾತನ್ನು ಪ್ರಾರಂಭದಲ್ಲಿ ಹೇಳ್ತಾರೆ. ಪುರಾಣಂ ಸಂಪ್ರವಕ್ಷ್ಯಾಮಿ ಯದುಕ್ತಂ ಮಾತರಿಶ್ವನ ಪೃಷ್ಟೇನ ಮುನಿಭಿ ಪೂರ್ವಂ ನೈಮಿಷೀಯೈ ಮಹಾತ್ಮಭಿ ಅಂತಂದ್ರಂತ. ನಿಮಗೆ ನಾನು ಹೊರಟದ್ದು ಹೇಳಲಿಕ್ಕೆ ಬ್ರಹ್ಮಾಂಡ ಪುರಾಣವನ್ನು. ಇದನ್ನು ಮೊದಲು ವಾಯುದೇವರು ನೈಮಿಷೀಯರಿಗೆ ಹೇಳಿದ್ದಾರೆ. ನೈಮಿಷೀಯರಿಗೆ ಹೇಳಿದಂಥ ಪುರಾಣ ಅದನ್ನೇ ನಿಮಗೆ ನಾನು ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಇದು ನೈಮಿಷೀಯರಿಗೆ ವಾಯುದೇವರಿಗೆ ನಡೆದ ಸಂವಾದದಲ್ಲಿ ಬಂದಿದೆ ಅಂದಮೇಲೆ ನೈಮಿಷೀಯ ಋಷಿಗಳು ಕೂಡ ಇದಕ್ಕೆ ಪ್ರವರ್ತಕರಾಗ್ತಾರೆ. ಅವರಿಗೆ ಉಪದೇಶ ಮಾಡಿದ ವಾಯುದೇವರು ಕೂಡ ಈ ಪುರಾಣದ ಪ್ರವರ್ತಕರು ಅಂತನ್ನೋದನ್ನು ನಾವು ತಿಳಿಬೇಕಾಯಿತು. ಇವನ್ನೆಲ್ಲ ಒಳಗಿಳಿದು ಅಧ್ಯಯನ ಮಾಡಿದಾಗ ನಮಗೆ ತಿಳಿದಂಥ ಸಂಗತಿ ಇದು. ಇದಾದ ಮೇಲೆ ಈ ಪುರಾಣ 4 ಪಾದ ಇದೆ. ಅದರಲ್ಲಿ ಮೊದಲನೇ ಪಾದ ಏನು ಹೇಳ್ತದೆ ಅದನ್ನೆಲ್ಲ ಹೇಳ್ತಾ ಬಂದರು. ಮೊದಲನೇ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಈ ಪುರಾಣದ ವಿಷಯಗಳನ್ನು ಒಂದೊಂದಾಗಿ ಸಂಗ್ರಹ ಮಾಡ್ತಾ ಬರ್ತಾರೆ. ನಾವು ವಿಷಯಗಳನ್ನೇ ಮುಂದೆ ನೋಡ್ತಾ ಹೋಗ್ತೇವಾದ್ದರಿಂದ ಅದನ್ನೇನು ಪ್ರತ್ಯೇಕವಾಗಿ ಹೇಳೋದು ಬೇಡ ಅಂತ ಭಾವಿಸಿದೆ. ನೇರವಾಗಿ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿದ್ರಂತೆ. ಕುರುಕ್ಷೇತ್ರದಲ್ಲಿದ್ದ ಋತ್ವಿಜರು ಕೇಳ್ತಾರೆ ಸೂತರನ್ನ, ಈ ನೈಮಿಷೀಯ ಋಷಿಗಳು ಅಂತ ಹೇಳಿದ್ರಿ, ವಾಯುದೇವರು ಅಲ್ಲಿಗೆ ಬಂದಾಗ ಈ ಪುರಾಣ ಸಂಹಿತೆ ಉಪದೇಶ ಆಯಿತು ಅಂತಂದ್ರಿ, ಅದರ ಬಗ್ಗೆ ನಮಗೆ ವಿಷಯ ಹೇಳ್ರಿ ಅಂತ. ಆಚಕ್ಷು ವಿಸ್ತರೇಣೈವ ಪರಂ ಕೌತೂಹಲಂ ಹಿನಃ ಇತಿ ಸಂಚೋದಿತ ಸೂತಃ ಪ್ರತ್ಯುವಾಚ ಶುಭಂ ವಚಃ ಆಚಚಕ್ಷೆ ಪುರಾಣಂಚ ಕಥಂ ತತ್ ಸಪ್ರಭಂಜನಃ. ಸಪ್ರಭಂಜನಃ ಸತ್ಯಲೋಕದ ವಾಯು ನೈಮಿಷೀಯಕ್ಕೆ ಬಂದು ನೈಮಿಷೀಯ ಮುನಿಗಳ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತಂದರೆ ಇಲ್ಲಿ ನಮಗೆ ಕೌತೂಹಲಂ ಹಿನಃ ಪರಂ, ಬಹಳ ಕುತೂಹಲ ಆಗ್ತಾ ಇದೆ, ಅದರ ಬಗ್ಗೆ ನಮಗೆ ಪರಿಚಯ ಮಾಡಿಸ್ರಿ ಅಂತಂದರು.